ನಮಸ್ಕಾರ. ಮುಖ್ಯಾಂಶಗಳು. ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಇರಾನ್ ಇಸ್ರೇಲ್ ಬಿಕ್ಕಟ್ಟು ನಿವಾರಣೆ ಕುರಿತು ಚರ್ಚೆ. ಏರ್ ಇಂಡಿಯಾ ವಿಮಾನ ಪತನ ಹಿನ್ನೆಲೆ ಭವಿಷ್ಯದಲ್ಲಿ ದುರಂತ ತಪ್ಪಿಸಲು ಉನ್ನತ ಮಟ್ಟದ ಸಮಿತಿ ರಚನೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಫ್ರಾನ್ಸ್ ಭೇಟಿ. ಯುರೋಪಿಯನ್ ಒಕ್ಕೂಟಗಳ ಜೊತೆಗಿನ ಸಹಭಾಗಿತ್ವ ಬಲವರ್ಧನೆ ಪ್ರತಿಪಾದನೆ. ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಯಾದಗಿರಿ ಪ್ರವಾಸ. 416 ಕೋಟಿ ರೂಪಾಯಿಗಳ ವಿವಿಧ ಯೋಜನೆಗೆ ಚಾಲನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ದೂರವಾಣಿಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆ ವಿಚಾರವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಪಶ್ಚಿಮ ಏಷ್ಯಾದಲ್ಲಿ ತಲೆದೋರಿರುವ ಯುದ್ಧದ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಸಂಬಂಧ ನೇತನ್ಯಾಹು ಅವರೊಂದಿಗೆ ಚರ್ಚಿಸಿರುವುದಾಗಿ ತಿಳಿಸಿದ್ದಾರೆ. ಈ ಬಿಕ್ಕಟ್ಟಿನ ಬಗ್ಗೆ ಭಾರತದ ಕಳವಳವನ್ನು ವ್ಯಕ್ತಪಡಿಸಿದ್ದು, ಈ ಭಾಗದಲ್ಲಿ ಆದಷ್ಟು ಶೀಘ್ರ ಶಾಂತಿ ಮತ್ತು ಸ್ಥಿರತೆ ಪುನರ್ ಸ್ಥಾಪನೆಯಾಗುವ ಅಗತ್ಯವಿದೆ ಎಂದು ತಾವು ಪ್ರತಿಪಾದಿಸಿರುವುದಾಗಿ ಪ್ರಧಾನಿ ಹೇಳಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಕಾರಣಗಳೇನು ಎಂಬುದನ್ನು ಪತ್ತೆ ಹಚ್ಚಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ವಿಷಯವನ್ನು ಪ್ರಕಟಿಸಿರುವ ನಾಗರಿಕ ವಿಮಾನಯಾನ ಸಚಿವಾಲಯ, ಉನ್ನತ ಮಟ್ಟದ ಸಮಿತಿಯು ಹಾಲಿ ಇರುವ ವಿಮಾನಯಾನ ಕಾರ್ಯಾಚರಣೆ ಪ್ರಕ್ರಿಯೆಗಳು ಮತ್ತು ಮಾರ್ಗಸೂಚಿಗಳ ಪರಿಶೀಲನೆ ನಡೆಸಲಿದೆ ಎಂದು ತಿಳಿಸಿದೆ. ಇದಲ್ಲದೆ ಭವಿಷ್ಯದಲ್ಲಿ ಇಂತಹ ಪ್ರಕರಣಗಳು ತಡೆಗಟ್ಟಲು ಪೂರಕ ಮತ್ತು ಅಗತ್ಯವಾದ ಸಮಗ್ರ ಮಾರ್ಗಸೂಚಿಗಳನ್ನು ಸರ್ಕಾರಕ್ಕೆ ನೀಡಲಿದೆ ಎಂದು ಸ್ಪಷ್ಟಪಡಿಸಿರುವ ಸಚಿವಾಲಯ, ದುರಂತ ಸಂಬಂಧಿಸಿದಂತೆ ನಡೆಯುತ್ತಿರುವ ವಿವಿಧ ಹಂತದ ತನಿಖಾ ತಂಡಗಳಿಗೆ ಈ ಸಮಿತಿ ಪರ್ಯಾಯವಾಗಿರುವುದಿಲ್ಲ. ಇದು ಭವಿಷ್ಯದಲ್ಲಿ ವಿಮಾನ ದುರಂತಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ರೂಪಿಸಿರುವುದಕ್ಕೆ ಆದ್ಯತೆ ನೀಡಲಿದೆ ಎಂದು ಸ್ಪಷ್ಟಪಡಿಸಿದೆ. ಎಲ್ಲ ಬೋಯಿಂಗ್ ವಿಮಾನಗಳ ರಕ್ಷಣಾ ತಪಾಸಣೆ ಕ್ರಮಗಳನ್ನು ಹೆಚ್ಚಿಸುವಂತೆ ಏರ್ ಇಂಡಿಯಾ ಸಂಸ್ಥೆಗೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಸೂಚಿಸಿದೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾದ ಬೋಯಿಂಗ್ ವಿಮಾನ ಪತನಗೊಂಡ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ನಿರ್ದೇಶನ ನೀಡಲಾಗಿದೆ. ಇಂಧನ ನಿರ್ವಹಣೆ ತಪಾಸಣೆ, ಇದಕ್ಕೆ ಸಂಬಂಧಿಸಿದ ಎಲ್ಲ ವ್ಯವಸ್ಥೆಯ ತಪಾಸಣೆ, ಕ್ಯಾಬಿನ್ ಏರ್ ಕಂಪ್ರೆಸರ್ ಪರಿಶೀಲನೆ, ಎಲೆಕ್ಟ್ರಾನಿಕ್ ಇಂಜಿನ್ ಕಂಟ್ರೋಲ್ ವ್ಯವಸ್ಥೆ ಪರೀಕ್ಷೆ, ಟೇಕ್ ಆಫ್ ವ್ಯವಸ್ಥೆಯ ಪರಾಮರ್ಶೆ, ಹೈಡ್ರಾಲಿಕ್ ವ್ಯವಸ್ಥೆ ತಪಾಸಣೆ ಮಾಡಲು ಸೂಚಿಸಲಾಗಿದೆ. ಇದಲ್ಲದೆ ಫ್ಲೈಟ್ ಕಂಟ್ರೋಲ್ ಪರೀಕ್ಷೆ ಸೇರಿದಂತೆ ಹಲವು ತಪಾಸಣೆಗಳನ್ನು ನಡೆಸಿ ವರದಿಯನ್ನು ಡಿಜಿಸಿಎಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಆಯುಷ್ ಸಚಿವಾಲಯ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ ಜಾಗತಿಕ ಮಟ್ಟದ ಯೋಗ ಸಂಪರ್ಕ ಶೃಂಗಸಭೆಯನ್ನು ದೆಹಲಿಯಲ್ಲಿಂದು ಆಯೋಜಿಸಲಾಗಿದೆ. ಈ ತಿಂಗಳ 21ರಂದು ನಡೆಯಲಿರುವ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಮುಖ ಪೂರ್ವಭಾವಿ ಕಾರ್ಯಕ್ರಮವಾಗಿ ಈ ಶೃಂಗಸಭೆಯನ್ನು ಆಯೋಜಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ 1,000ಕ್ಕೂ ಹೆಚ್ಚು ಜನರು ಭಾಗವಹಿಸಲಿದ್ದು, ಜೊತೆಗೆ ವಿವಿಧ ಪ್ರಮುಖ ಅಂತಾರಾಷ್ಟ್ರೀಯ ಯೋಗ ಸಂಸ್ಥೆಗಳು ವರ್ಚುವಲ್ ಮೂಲಕ ಭಾಗಿಯಾಗಲಿವೆ. ಬಹ್ರೇನ್, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್ ಮತ್ತು ದಕ್ಷಿಣ ಕೊರಿಯಾ ಸೇರಿದಂತೆ ಹಲವು ದೇಶಗಳ ತಜ್ಞರು ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ದಶಕದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಯೋಗ ಪ್ರಭಾವ ವರದಿಯನ್ನು ಸಭೆಯಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಯೋಗದ ದಶಕದ ಪರಿಣಾಮ ಈ ಪುಸ್ತಕ ಮತ್ತು ಯೋಗ ಸಂಶೋಧನೆಯ ವಿಶ್ಲೇಷಣಾ ವರದಿಯನ್ನು ಸಹ ಅನಾವರಣಗೊಳಿಸಲಾಗುವುದು. ದೇಶ ಸಮರ್ಪಕವಾದ ಇಂಧನ ದಾಸ್ತಾನು ಹೊಂದಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿರುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಉತ್ಪನ್ನಗಳ ಬೆಲೆಗಳು ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ನಿನ್ನೆ ಪೆಟ್ರೋಲಿಯಂ ಸಚಿವಾಲಯದ ಉನ್ನತಾಧಿಕಾರಿಗಳು ಮತ್ತು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳ ಮುಖ್ಯಸ್ಥರೊಂದಿಗೆ ಪರಿಶೀಲನಾ ಸಭೆ ನಡೆಸಿದ ನಂತರ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಮುಂಬರುವ ತಿಂಗಳುಗಳಿಗೆ ಅಗತ್ಯವಿರುವಷ್ಟು ತೈಲೋತ್ಪನ್ನಗಳು ದಾಸ್ತಾನಿದ್ದು, ಅಗತ್ಯಕ್ಕೆ ಅನುಗುಣವಾಗಿ ಪೂರೈಕೆ ಮಾಡಲು ಕ್ರಮ ವಹಿಸಲಾಗುತ್ತದೆ ಎಂದು ತಿಳಿಸಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದ ಕೇಂದ್ರ ಸರ್ಕಾರ ತೈಲ ಉತ್ಪನ್ನಗಳ ಲಭ್ಯತೆ ಮತ್ತು ಸುಸ್ಥಿರತೆಯನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳುತ್ತಿದೆ ಎಂದು ತಿಳಿಸಿದ್ದಾರೆ. ಭಾರತ ಪ್ರಮುಖವಾಗಿ ಫ್ರಾನ್ಸ್ ಸೇರಿದಂತೆ ಯುರೋಪ್ ರಾಷ್ಟ್ರಗಳೊಂದಿಗಿನ ಸಹಭಾಗಿತ್ವವನ್ನು ಇನ್ನಷ್ಟು ಬಲಗೊಳಿಸುವತ್ತ ಹೆಜ್ಜೆ ಇಟ್ಟಿದೆ ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ತಿಳಿಸಿದ್ದಾರೆ. ಫ್ರಾನ್ಸ್ ಪ್ರವಾಸದಲ್ಲಿರುವ ಅವರು ಮಾರ್ಸೆಲ್ಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಯುರೋಪ್ ಭಾರತದ ಅತ್ಯಂತ ವಿಶ್ವಾಸಾರ್ಹ ಪಾಲುದಾರ ಒಕ್ಕೂಟವಾಗಿದೆ. ಮೆಡಿಟರೇನಿಯನ್ ಪ್ರದೇಶ ಮತ್ತು ಈ ಭಾಗದ ರಾಷ್ಟ್ರಗಳ ನಡುವಿನ ಪಾಲುದಾರಿಕೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಬಂದಿದೆ ಎಂದರು. ಯುರೋಪಿಯನ್ ಒಕ್ಕೂಟದ ಜೊತೆಗಿನ ಮುಕ್ತ ವಾಣಿಜ್ಯ ಒಪ್ಪಂದದ ಕುರಿತು ಪ್ರಸ್ತಾಪಿಸಿದ ಜಯಶಂಕರ್,
ಈ ವರ್ಷಾಂತ್ಯದ ವೇಳೆಗೆ ಒಪ್ಪಂದಕ್ಕೆ ಅಂತಿಮ ರೂಪುರೇಷೆ ದೊರೆಯಲಿದೆ ಎಂದು ತಿಳಿಸಿದರು. ಯುರೋಪಿಯನ್ ಒಕ್ಕೂಟ ಮತ್ತು ಭಾರತದ ವಾಣಿಜ್ಯ ಸಚಿವರ ಸಭೆಯು ಈ ತಿಂಗಳ ಅಂತ್ಯದ ವೇಳೆಗೆ ನಡೆಯಲಿದ್ದು, ಇದರಲ್ಲಿ ಒಪ್ಪಂದದ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಾಗುವುದು. ಇನ್ನೊಂದೆಡೆ ಒಕ್ಕೂಟವು ಈ ದಿಸೆಯಲ್ಲಿ ರಕ್ಷಣಾ ಮತ್ತು ಭದ್ರತಾ ಸಹಭಾಗಿತ್ವದ ಬಗ್ಗೆ ಅಂತಿಮ ನಿರ್ಣಯಕ್ಕೆ ಬರಬೇಕೆಂದು ಭಾರತದ ಆಶಯವಾಗಿದೆ ಎಂದು ತಿಳಿಸಿದರು. Episodes right now, when I look at who stood by us, who would I trust, or with whom am I comfortable, it will surely have consequences on my choices and on my decisions. So I do accept his point. Cost does matter. I'm not saying businesses don't, but I think increasingly we have to balance the pure cost factors with with longer term security, comfort, value factors. My only limited point is, look, you're not going to on India, you're not overnight going to get 100% agreement on everything. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ದೆಹಲಿಯಲ್ಲಿ ನಿನ್ನೆ ಕೃಷಿ ಸ್ಟಾಕ್ ಡೇಟಾವನ್ನು ವಿತರಣೆಯಾಗಿ ಪರಿವರ್ತಿಸುವುದು ಕುರಿತ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಡಿಜಿಟಲ್ ಕೃಷಿ ಮಿಷನ್ ಅಡಿಯಲ್ಲಿ ಕೃಷಿ ಸ್ಟಾಕ್ ಅನುಷ್ಠಾನದ ಪ್ರಗತಿ, ಸವಾಲುಗಳು ಮತ್ತು ಭವಿಷ್ಯದ ಮಾರ್ಗಸೂಚಿಯ ಕುರಿತು ಚರ್ಚಿಸಲು ಕೇಂದ್ರ ಮತ್ತು ರಾಜ್ಯಗಳ ಪ್ರಮುಖ ಪಾಲುದಾರರಿಗೆ ಈ ಸಮ್ಮೇಳನವು ಒಂದು ಕಾರ್ಯತಂತ್ರದ ವೇದಿಕೆಯಾಗಿದೆ ಎಂದು ಕಾರ್ಯನಿರ್ವಹಿಸಿತು. ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದ ಕೃಷಿ ಸಚಿವಾಲಯದ ಕಾರ್ಯದರ್ಶಿ ದೇವೇಶ್ ಚತುರ್ವೇದಿ, ಪಾರದರ್ಶಕ ರೈತ ಕೇಂದ್ರಿತ ಆಡಳಿತಕ್ಕಾಗಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದರು. ರಾಜ್ಯಗಳು ತಮ್ಮ ರೈತ ನೋಂದಣಿಗಳನ್ನು ನವೀಕರಿಸಿದ ಹಕ್ಕುಗಳ ದಾಖಲೆಗಳೊಂದಿಗೆ ಕ್ರಿಯಾತ್ಮಕವಾಗಿ ಜೋಡಣೆ ಮಾಡುವ ಮತ್ತು ಯೋಜನೆ, ವಿತರಣೆ, ಕೃಷಿ ಸೇವೆಗಳಿಗಾಗಿ ಡಿಜಿಟಲ್ ಡೇಟಾ ಸೆಟ್ಗಳನ್ನು ಸಕ್ರಿಯವಾಗಿ ಬಳಸಿಕೊಳ್ಳುವ ತುರ್ತು ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಯಾದಗಿರಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬೆಳಗ್ಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ 12 ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿರ್ಮಾಣ, 6 ಸಮುದಾಯ ಆರೋಗ್ಯ ಕೇಂದ್ರ, 16 ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸುವ ಯೋಜನೆ ಸೇರಿದಂತೆ ಒಟ್ಟು 416 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಸಚಿವರಾದ ದಿನೇಶ್ ಗುಂಡೂರಾವ್, ಶರಣಬಸಪ್ಪ ದರ್ಶನಾಪುರ, ಡಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತದ ಪ್ರಕರಣವನ್ನು ಬೇರೆಡೆಗೆ ಸೆಳೆಯಲು ರಾಜ್ಯ ಸರ್ಕಾರ ಹೊಸದಾಗಿ ಜಾತಿ ಗಣತಿ ನಡೆಸಲು ಮುಂದಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಈ ಹಿಂದೆ ಡಾಕ್ಟರ್ ಕಾಂತರಾಜು ಆಯೋಗ ಸಲ್ಲಿಸಿದ್ದ ವರದಿಯನ್ನು ಅನುಷ್ಠಾನಕ್ಕೆ ತರುವಂತೆ ಬಿಜೆಪಿ ಸಾಕಷ್ಟು ಬಾರಿ ಒತ್ತಾಯಿಸಿತ್ತು ಹಾಗೂ ಹೊಸದಾಗಿ ವರದಿ ತಯಾರಿಸುವ ಅಗತ್ಯತೆ ಬಗ್ಗೆ ಹಲವು ಬಾರಿ ಬೇಡಿಕೆ ಇಟ್ಟಿದ್ದರೂ ರಾಜ್ಯ ಸರ್ಕಾರ ಮಹತ್ವ ನೀಡಿರಲಿಲ್ಲ. ಆದರೆ ಈಗ ಕಾಲ್ತುಳಿತ ಪ್ರಕರಣದ ಗಮನ ಬೇರೆಡೆ ಸೆಳೆಯಲು ಜಾತಿ ಜನಗಣತಿಗೆ ಮುಂದಾಗಿದೆ. ಜತೆಗೆ ಕೇಂದ್ರವೂ ಸಹ ಜಾತಿ ಜನಗಣತಿ ನಡೆಸಲು ಮುಂದಾಗಿರುವುದರಿಂದ ಈ ವಿಚಾರದಲ್ಲಿ ಗೊಂದಲ ಸೃಷ್ಟಿಸಲು ಯತ್ನಿಸುತ್ತಿದೆ ಎಂದು ಆರೋಪಿಸಿದರು. 16ನೇ ಹಣಕಾಸು ಆಯೋಗದ ಸಭೆಯಲ್ಲಿ ಮುಖ್ಯಮಂತ್ರಿ ಭಾಗವಹಿಸಿ ವಿಚಾರ ಪ್ರಸ್ತಾಪಿಸಿರುವುದು ಸ್ವಾಗತಾರ್ಹ. ಖಾತರಿಗಳಿಗೆ ಸರ್ಕಾರಕ್ಕೆ ಹಣಕಾಸು ಸಾಲುತ್ತಿಲ್ಲ. ಇದೇ ವೇಳೆ ಅಭಿವೃದ್ಧಿ ಯೋಜನೆಗಳಿಗೂ ಹಣವಿಲ್ಲ. ರಾಜ್ಯ ಸರ್ಕಾರ ವೈಫಲ್ಯಗಳನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ಅವರು ಹೇಳಿದರು. ಇವರು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದೀರಿ? ಹೋಗಿ ಆ ಹಣಕಾಸಿನ ಸಭೆಯಲ್ಲಿ ಭಾಗವಹಿಸಿ ರಾಜ್ಯದ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ಹೇಳಿದ್ವಿ. ನಿನ್ನೆ ದಿನ ದೆಹಲಿಗೆ ತೆರಳಿ ಆ ಸಭೆಯಲ್ಲೇ ಭಾಗವಹಿಸಿರ್ತಕ್ಕಂಥದ್ದು ಸ್ವಾಗತಾರ್ಹ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೂ ನಡೀತಾ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡುವಂಥದ್ದು, ರಾಜ್ಯಕ್ಕೆ ನಾವು ಕರ್ನಾಟಕ ರಾಜ್ಯ 100 ರೂಪಾಯಿ ಕೊಟ್ಟರೆ ಬರೀ 13 ರೂಪಾಯಿ ಬರ್ತದೆ, ಅಥವಾ 100 ಪೈಸೆ ಕೊಟ್ಟರೆ 13 ಪೈಸೆ ಬರುತ್ತೆ, ಈ ರೀತಿ ಅರ್ಧ ಸತ್ಯವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಆದರೆ ಬಂದಂಥ ಅನುದಾನವನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅದು ಇವತ್ತು ರಾಜ್ಯದಲ್ಲಿ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಇದು ಯಾವುದು ಕೂಡ ಸತ್ಯ ಅಲ್ಲ. ಇದು ಕೋಮು ನಿಗ್ರಹ ದಳ ಅಲ್ಲ. ಹಿಂದೂಗಳನ್ನು ಟಾರ್ಗೆಟ್ ಮಾಡಿ, ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥ ಒಂದು ಷಡ್ಯಂತ್ರ ಈ ಕೋಮು ನಿಗ್ರಹ ದಳಕ್ಕೆ ಇರುವಂಥದ್ದು. ಇದು ಯಾವುದಕ್ಕೂ ಕೂಡ ನಾವು ಬಗ್ಗೋದಿಲ್ಲ.
ಅಂಧರಿಗೆ ದಾರಿದೀಪವಾಗಿದ್ದ ಗದಗ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ನಿನ್ನೆ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳ ಪುಣ್ಯ ಸ್ಮರಣೋತ್ಸವ ಹಾಗೂ ಸಂಗೀತ ಸಮಾರಾಧನೆ ನಡೆಯಿತು. ಈ ವೇಳೆ ಸಂಸದ ಬಸವರಾಜ ಬೊಮ್ಮಾಯಿ, ಶಿರಹಟ್ಟಿ ಫಕೀರೇಶ್ವರ ಮಠದ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ, ಗದಗ ವೀರೇಶ್ವರ ಪುಣ್ಯಾಶ್ರಮದ ಅಧಿಪತಿ ಕಲ್ಲಯ್ಯ ಸ್ವಾಮೀಜಿ, ಮಾಜಿ ಸಚಿವ ಎಸ್ ಪಾಟೀಲ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜು ಕುರಡಗಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಅಂಧ ಕಲಾವಿದರು ನಡೆಸಿಕೊಟ್ಟ ಸಂಗೀತ ಕಾರ್ಯಕ್ರಮ ನೆರೆದಿದ್ದವರ ಮನಸೂರೆಗೊಂಡಿತು. ಬಳಿಕ ಬಸವರಾಜ ಬೊಮ್ಮಾಯಿ, ಈ ಭಾಗದಲ್ಲಿನ ಅಂಧ ಮಕ್ಕಳಿಗೆ ಸಂಗೀತ ಶಿಕ್ಷಣ ನೀಡುವ ಮೂಲಕ ಗದಗ ಪುಟ್ಟರಾಜ ಗವಾಯಿ ಮಠವು ಅಪಾರ ಕೊಡುಗೆ ನೀಡಿದೆ ಎಂದರು. ಪಂಚಾಕ್ಷರಿ ಗವಾಯಿಗಳು ಮತ್ತು ಪುಟ್ಟರಾಜ ಗವಾಯಿಗಳು ಅಂಧ ಮಕ್ಕಳಿಗೆ ಶಿಕ್ಷಣ ನೀಡಿ ಅವರ ಪಾಲಿಗೆ ಬೆಳಕಾಗಿದ್ದಾರೆ. ಸಂಗೀತದ ಮೂಲಕ ಪಂಚಾಕ್ಷರಿ ಗವಾಯಿಗಳು ಮತ್ತು ಪುಟ್ಟರಾಜ ಗವಾಯಿಗಳು ನಾಡಿನ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ತಿಳಿಸಿದರು. ಸಂಗೀತ ಸುಮ್ಮನೆ ಬರ್ತದೆ, ಹಾಡಿದಾಗಿರುವಂತಹ ಒಂದು ಭಾವ ಇದೆಯಲ್ಲ, ಒಂದು ಶುದ್ಧ ಅಂತಃಕರಣದ ಭಾವ. ಯಾರು ಸಂಗೀತವನ್ನು ಕಲಿತಿದ್ದಾರೆ, ಯಾರು ಸಂಗೀತವನ್ನು ಪ್ರಕಟ ಮಾಡ್ತಾರೆ, ಅವರು ಕೂಡ ಒಂಥರ ಈ ಬಾರಿಯ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕರಪತ್ರಗಳನ್ನು ಹಂಚಿ ಯೋಗ ದಿನಾಚರಣೆ ಯಶಸ್ವಿಗೊಳಿಸಲು ಯೋಗಪಟುಗಳು ಸಜ್ಜಾಗಿದ್ದಾರೆ. ಈ ಕುರಿತು ಇಲ್ಲಿದೆ ಒಂದು ವರದಿ. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯಲಿದ್ದು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಯೋಗಪಟುಗಳು ವಿವಿಧ ಆಸನಗಳ ಪೂರ್ವಾಭ್ಯಾಸದಲ್ಲಿ ನಿರತರಾಗಿದ್ದಾರೆ. ನುರಿತ ಯೋಗ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಹಿರಿಯ ನಾಗರಿಕರಿಗೆ ಯೋಗದ ಆಸನಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ. ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಸದೃಢತೆ ಕಾಪಾಡಿಕೊಳ್ಳಲು ಯೋಗ ಸಹಕಾರಿಯಾಗುವ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ದೂರದರ್ಶನದೊಂದಿಗೆ ಯೋಗಪಟು ಶಿವಲಿಂಗೇಗೌಡ, ಕಳೆದ 18 ವರ್ಷಗಳಿಂದ ಯೋಗಾಭ್ಯಾಸದಲ್ಲಿ ತೊಡಗಿದ್ದೇನೆ. ಯೋಗಾಭ್ಯಾಸವನ್ನು ರೂಢಿಸಿಕೊಂಡ ನಂತರ ಮಧುಮೇಹ, ರಕ್ತದೊತ್ತಡ ಸಮಸ್ಯೆ ಕಡಿಮೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ನನಗೆ ಭಾಳ ತೊಂದರೆ ಇತ್ತು, ಕಾಯಿಲೆಯಲ್ಲಿ ಶುಗರು ಮತ್ತು BP ಇತ್ತು. ಇವತ್ತು 18 ವರ್ಷದಿಂದ ಮಾಡ್ತಾ ಇರೋದ್ರಿಂದ ಯಾವ ಕಾಯಿಲೆನೂ ಸದಾ ಇಲ್ಲ. BP ಮಾತ್ರೆ ತಗೋತಾ ಇಲ್ಲ, ಶುಗರ್ಗೂ ಮಾತ್ರೆ ತಗೋತಾ ಇಲ್ಲ. ಯೋಗದಿಂದ ನಮ್ಗೆ ಆರೋಗ್ಯ ಸುಮಾರು 63 ವರ್ಷ ಆಗಿದೆ ನನಗೆ. ಇಲ್ಲಿವರೆಗೂ ಯಾವುದೇ ಥರದ ಕಾಯಿಲೆ ಕಬಾರಿ ಯಾವುದೇ ತನೂ ಬಂದಿಲ್ಲ. ಇನ್ನೋರ್ವ ಯೋಗಪಟು ಮಾಲತಿ, ಯೋಗಾಭ್ಯಾಸ ಅಳವಡಿಕೆಯಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ನಾನು ಸುಮಾರು 15 ವರ್ಷದಿಂದ ನಾನು ಯೋಗ ಕ್ಲಾಸ್ಗೆ ಬರ್ತಾ ಇದ್ದೀನಿ. ನನಗೆ ತುಂಬ ಮೈಗ್ರೇನು, ತಲೆನೋವು ತುಂಬ ಎಲ್ಲ ಇತ್ತು. ನಾನು ಇಲ್ಲಿ ಬಂದು ಯೋಗ ಕಲಿತ ಮೇಲೆ ತಲೆನೋವೆಲ್ಲ ತುಂಬ ಕಡಿಮೆ ಆಗಿದೆ. ಮತ್ತು ವೆರಿಕೋಲ್ಸ್ ವೈನ್ಸು ನನಗೆ ತುಂಬ ಇತ್ತು. ಆ ವೆರಿಕೋಲ್ಸ್ ವೈನು ಸರ್ ಹೇಳ್ಕೊಟ್ಟಂಗೆ ನಾನು ಯಾವ ರೀತಿ ಅದು ಆಸನ ಮಾಡ್ತಾ ಇದ್ದೀನಿ, ಅದರಿಂದ ವೆರಿಕೋಲ್ಸ್ ವೈನ್ಸು ತುಂಬ ಕಡಿಮೆ ಆಗಿದೆ ನನಗೀಗ. ವಿದ್ಯಾರ್ಥಿ ಹಿತೇಶ್ ರಾಜ್, ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಇದರಿಂದ ಓದಿನ ಕಡೆಗೆ ಆಸಕ್ತಿ ವಹಿಸಲು ಪೂರಕವಾಗಿದೆ ಎಂದರು. ನನಗೆ ಲೆಗ್ಗಳು ತುಂಬ ಫ್ರ್ಯಾಕ್ಚರ್ ಆಗಿ 3 ಸತಿ ಫ್ರ್ಯಾಕ್ಚರ್ ಆಗಿದೆ. ಅದರಿಂದ ನನಗೆ ಯೋಗ ಮಾಡಿದಾಗ ಸ್ವಲ್ಪ ನಡೆಯೋಕ್ಕೆಲ್ಲ ಆಗುತ್ತೆ. ಆಮೇಲೆ ಸ್ಟಡಿ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿ ಮಾಡ್ತೀನಿ. ಆಮೇಲೆ ಮೊಬೈಲೆಲ್ಲ ಅವಾಯ್ಡ್ ಮಾಡ್ತೀನಿ. ಯೋಗ ಗುರು ಬಾಲಕೃಷ್ಣ ಕಳೆದ 42 ವರ್ಷಗಳಿಂದ ಯೋಗಾಭ್ಯಾಸದಲ್ಲಿ ನಿರತವಾಗಿದ್ದು, ಈ ಬಾರಿಯ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಜಿಲ್ಲೆಯಾದ್ಯಂತ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಜೊತೆಗೆ ಹಲವು ಮಂದಿಗೆ ಯೋಗಾಭ್ಯಾಸ ಕುರಿತು ತರಬೇತಿ ನೀಡಲಾಗುತ್ತಿದೆ ಎಂದು ಹೇಳಿದರು. 1983ರಲ್ಲಿ ನಾನು ಯೋಗವನ್ನು ಪ್ರಾರಂಭ ಮಾಡಿದ್ದು. ಇಲ್ಲಿವರೆಗೂ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಒಂದು 15-20 ವರ್ಷದಿಂದ ಎಲ್ಲ ಕೆಲವು ಯೋಗಪಟುಗಳಿಗೆ ಶಿಕ್ಷಣ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಎಲ್ಲರೂ. ಈಗಿನ ಸಮಾಜ ಭಾಳ ಅನಾರೋಗ್ಯದಿಂದ ನರಳುತ್ತಾ ಇರೋದ್ರಿಂದ ಈಗ ಆರೋಗ್ಯಕ್ಕೆ ಯೋಗಾಸನ ಬೇಕೇ ಬೇಕು.
ಅಂತಾರಾಷ್ಟ್ರೀಯ ಆಯುರ್ವೇದ ಹಾಗೂ ಯೋಗ ಸೆಂಟರ್ನ ನಿರ್ದೇಶಕ ಡಾಕ್ಟರ್ ಮಂಜು ಪ್ರಸಾದ್ ಈ ಬಾರಿಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಯೋಗದ ಮಹತ್ವವನ್ನು ಮನವರಿಕೆ ಮಾಡಿಕೊಡುವ ಉದ್ದೇಶ ಹೊಂದಲಾಗಿದೆ. ಈ ನಿಟ್ಟಿನಲ್ಲಿ ತಮ್ಮ ಸಂಸ್ಥೆಯು ಕೈಜೋಡಿಸಿದೆ ಎಂದರು. ಯೋಗ ಜಾಗೃತಿ ಅಭಿಯಾನ ಎಷ್ಟು ಅವಶ್ಯಕತೆ ಇದೆ ಅಂತ ತಿಳ್ಕೊತಾ ಇದ್ದೀವಿ. ಯಾಕೆಂದರೆ ರಾಜ್ಯ ಮಟ್ಟದಾಗಲಿ, ರಾಷ್ಟ್ರ ಮಟ್ಟದಾಗಲಿ, ಈವನ್ ಹೋಬಳಿ ಮಟ್ಟದಲ್ಲೂ ಕೂಡ ಯೋಗ ಜಾಗೃತಿ ಅಭಿಯಾನಗಳು ನಡೀತಾ ಇದೆ. ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ ಜೊತೆಗೆ ಸಂಘ ಸಂಸ್ಥೆಗಳಾದ ಒಂದೇ ವೆಲ್ನೆಸ್ ಹಾಗೂ ಇತರ ಸಂಸ್ಥೆಗಳು ಕೂಡ ನಾವು ಯೋಗ ಜಾಗೃತಿ ಅಭಿಯಾನ ಜೊತೆ ಕೈ ಜೋಡಿಸಿ ಆರೋಗ್ಯಕರ ಸಮಾಜಕ್ಕಾಗಿ ಒತ್ತು ಕೊಡುತ್ತಿದ್ದೇವೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಅಹಲ್ಯ ಆಯುರ್ವೇದ, ಯೋಗ, ವಾಸ್ತು, ಜ್ಯೋತಿಷ್ಯ ಶಾಸ್ತ್ರ ಕುರಿತು ವಿಶ್ವವಿದ್ಯಾಲಯ ಹಲವು ಮಾದರಿಯಲ್ಲಿ ಶಿಕ್ಷಣ ನೀಡುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ನಿಟ್ಟಿನಲ್ಲಿ ಯೋಗ ಅತ್ಯಂತ ಮಹತ್ವದ್ದು ಎಂದು ತಿಳಿಸಿದರು. ಒನ್ ಅರ್ತ್ ಒನ್ ಹೆಲ್ತ್ ಇವತ್ತು ಈ ಸಲದ ಥೀಮ್ ಆಗಿದೆ. ಹೋಲಿಸ್ಟಿಕ್ ಹೆಲ್ತ್, ಒನ್ ಹೆಲ್ತ್, ಎಲ್ಲ ರೀತಿಯ ಸಮಗ್ರವಾಗಿ ದೈಹಿಕ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಆರೋಗ್ಯವಂತರಾಗಿರಬೇಕು. ಜೊತೆಗೆ ಸಾಮಾಜಿಕ ಆರೋಗ್ಯ ಅತ್ಯಂತ ಮುಖ್ಯ. ಸೋಷಿಯಲ್ ಹೆಲ್ತ್ ಅಂತೀವಿ. ಒಂಟಿತನ ಇವತ್ತು ನಮ್ಮನ್ನು ಕಾಡ್ತಾ ಇರೋ ಅತ್ಯಂತ ದೊಡ್ಡ ತೊಂದರೆ. ಅದನ್ನು ಮೀರಿ ನಿಲ್ಲಕ್ಕೆ ಸಹಾಯ ಆಗೋದು ಯೋಗ. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಪುಷ್ಪಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಆಯೋಜಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 5,000 ಯೋಗಾಸಕ್ತರು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಎಂದರು. ಯೋಗ ಹರಿತ್ ಅಂದರೆ ಹಸಿರು ಯೋಗ, ಇದರಲ್ಲಿ ಸಸ್ಯಗಳನ್ನು ನೆಟ್ಟು ಮತ್ತು ಯೋಗ ಮಾಡಿ ಸಸ್ಯ ನೆಡ ಅಂಥದ್ದಿದೆ. ಇದನ್ನು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಆಚರಿಸುವವರಿದ್ದೇವೆ, ಗಿಡಗಳನ್ನು ನೆಟ್ಟು. ಒಟ್ಟಾರೆ ಯೋಗದಿಂದ ಮಾನಸಿಕ, ದೈಹಿಕ ಹಾಗೂ ಆಧ್ಯಾತ್ಮಿಕವಾಗಿ ಸದೃಢರಾಗಲು ಸಾಧ್ಯ ಎಂಬುದನ್ನು ಇತ್ತೀಚಿನ ವರ್ಷದಲ್ಲಿ ಅರಿತುಕೊಳ್ಳುತ್ತಿದ್ದಾರೆ. ಭಾರತ ಚೈನಾ ದ್ವಿಪಕ್ಷೀಯ ಬಾಂಧವ್ಯ ಕುರಿತಂತೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮತ್ತು ಚೈನಾ ಉಪ ವಿದೇಶಾಂಗ ಸಚಿವ ಸುನ್ ವೈಡಾಂಗ್ ದೆಹಲಿಯಲ್ಲಿ ನಿನ್ನೆ ಸಭೆ ನಡೆಸಿದರು. ಎರಡೂ ದೇಶಗಳ ನಾಗರಿಕ ಕೇಂದ್ರಿತ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಸದೃಢ ಬಾಂಧವ್ಯ ಮುಂದುವರಿಸುವ ನಿಟ್ಟಿನಲ್ಲಿ ಸಮಾಲೋಚನೆ ನಡೆಸಲಾಯಿತು. ಪ್ರಸಕ್ತ ವರ್ಷ ಕೈಲಾಸ ಮಾನಸ ಸರೋವರ ಯಾತ್ರೆ ಪುನರಾರಂಭಗೊಳಿಸಲು ಸಹಕಾರ ನೀಡಿದ ಚೈನಾ ಸರ್ಕಾರದ ನಿರ್ಧಾರಗಳನ್ನು ವಿದೇಶಾಂಗ ಕಾರ್ಯದರ್ಶಿ ಶ್ಲಾಘಿಸಿದರು. ಇಸ್ರೇಲ್ ಇರಾನ್ ಸಂಘರ್ಷದ ಹಿನ್ನೆಲೆಯಲ್ಲಿ ಅಲ್ಲಿನ ಭಾರತೀಯ ನಾಗರಿಕರಿಗೆ ಮುಂಜಾಗ್ರತೆ ವಹಿಸುವಂತೆ ದೂತಾವಾಸ ಕಚೇರಿ ಸಲಹೆ ನೀಡಿದೆ. ಪ್ರಸಕ್ತ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಇಸ್ರೇಲ್ನಲ್ಲಿರುವ ಎಲ್ಲ ಭಾರತೀಯ ನಾಗರಿಕರು ಎಚ್ಚರ ವಹಿಸಬೇಕಿದ್ದು, ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು, ಅನಗತ್ಯ ಪ್ರವಾಸವನ್ನು ತಪ್ಪಿಸಬೇಕು, ಸುರಕ್ಷಿತ ತಾಣದಲ್ಲಿರಬೇಕು ಎಂದು ಭಾರತೀಯ ದೂತಾವಾಸ ಕಚೇರಿ ಸೂಚಿಸಿದೆ. ಈ ನಡುವೆ ಇರಾನ್ ಮೇಲೆ ಇಸ್ರೇಲ್ ದಾಳಿಯ ಹಿನ್ನೆಲೆಯಲ್ಲಿ ಅಲ್ಲಿನ ವಿಮಾನ ಸಂಚಾರ ಪರಿಸ್ಥಿತಿ ಪರಿಗಣಿಸಿ ಒಟ್ಟು 16 ಅಂತಾರಾಷ್ಟ್ರೀಯ ವಿಮಾನಗಳ ವಾಪಸಾತಿ ಹಾಗೂ ಕೆಲವು ವಿಮಾನ ಸಂಚಾರದ ಮಾರ್ಗ ಬದಲಾವಣೆ ಮಾಡಲಾಗಿದೆ ಎಂದು ಏರ್ ಇಂಡಿಯಾ ತಿಳಿಸಿದೆ. ನೋಂದಾಯಿತ ಪ್ರಯಾಣಿಕರಿಗೆ ಬದಲಿ ವಿಮಾನ ವ್ಯವಸ್ಥೆ, ವಸತಿ, ಟಿಕೆಟ್ ರದ್ದತಿಗೆ ಹಣ ಮರುಪಾವತಿ ಮತ್ತು ಇತರ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಣಿಕರು ಹೆಚ್ಚಿನ ವಿವರಗಳಿಗೆ ಸಂಸ್ಥೆಯ ಜಾಲತಾಣ ಸಂಪರ್ಕಿಸಲು ಕೋರಲಾಗಿದೆ. ಕೃಷಿ ಎಂದರೆ ಮೂಗು ಮುರಿಯುವ ಈ ಕಾಲದಲ್ಲಿ ಚಾಮರಾಜನಗರ ಜಿಲ್ಲೆಯ ವಿಸಿ ಹೊಸೂರು ಗ್ರಾಮದ ಯುವಕ ಯೋಗೇಶ್ ವಿದೇಶದಿಂದ ಹಿಂದಿರುಗಿ ಕೃಷಿಯಲ್ಲಿ ಅಭೂತಪೂರ್ವ ಸಾಧನೆ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ. ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ. ಎಲ್ಲರಂತೆ ವಿದ್ಯಾಭ್ಯಾಸ ಮುಗಿಸಿ ವಿದೇಶಕ್ಕೆ ತೆರಳಿ ಕೈತುಂಬ ಸಂಬಳ ಪಡೆಯುತ್ತಿದ್ದ ಚಾಮರಾಜನಗರ ಜಿಲ್ಲೆಯ ಯೋಗೇಶ್ ಮರಳಿ ತಾಯ್ನಾಡಿಗೆ ಆಗಮಿಸಿ ಹಿರಿಯರು ಅನುಸರಿಸುತ್ತಿದ್ದ ಕೃಷಿಯನ್ನೇ ತಮ್ಮ ಮೂಲ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಆರ್ಥಿಕವಾಗಿ ಪ್ರಗತಿ ಸಾಧಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಯೋಗೇಶ್ ತಮ್ಮ ಜಮೀನಿನಲ್ಲಿ ವಿವಿಧ ಬಗೆಯ ಹಣ್ಣು ತರಕಾರಿ, ಬಾಳೆ, ಮಾವು, ನಿಂಬೆ, ಪಪ್ಪಾಯ, ಸೀತಾಫಲ, ಸೀಬೆ, ವಿಶೇಷವಾಗಿ ಸೇಬು, ಡ್ರ್ಯಾಗನ್ ಫ್ರೂಟ್ಸ್ ಸೇರಿದಂತೆ ತರಾವರಿ ಹಣ್ಣುಗಳನ್ನು ಬೆಳೆದಿದ್ದಾರೆ. ಇದರೊಂದಿಗೆ ವಿವಿಧ ತರಕಾರಿ ಹಾಗೂ ಸೊಪ್ಪಿನ ಜೊತೆಗೆ
ಜೇನು ಕೃಷಿಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಸಾವಯವ ಮತ್ತು ನೈಸರ್ಗಿಕ ಬೇಸಾಯದ ಮಾದರಿ ಅಳವಡಿಸಿಕೊಂಡಿದ್ದು ರಾಸಾಯನಿಕ ಮುಕ್ತ ಗೊಬ್ಬರವನ್ನು ತಮ್ಮ ಕೃಷಿ ಪದ್ಧತಿಯಲ್ಲಿ ಬಳಕೆ ಮಾಡುತ್ತಿದ್ದು, ತೋಟದಲ್ಲೇ ನೈಸರ್ಗಿಕವಾಗಿ ದೊರಕುವ ಉತ್ಪನ್ನಗಳನ್ನು ಬಳಸಿಕೊಂಡು ಜೀವಾಮೃತ, ಪಂಚಗವ್ಯ, ಎರೆಹುಳು ಗೊಬ್ಬರ ಸೇರಿದಂತೆ ವಿವಿಧ ಮಾದರಿಯ ಸಾವಯವ ಗೊಬ್ಬರ ತಯಾರಿಸಿ ಕೃಷಿಗೆ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದರ ಜೊತೆಗೆ ಹೈನುಗಾರಿಕೆಯಲ್ಲಿಯೂ ನಿರತರಾಗಿದ್ದಾರೆ. ದೂರದರ್ಶನದೊಂದಿಗೆ ರೈತ ಯೋಗೇಶ್ ತಾಯ್ನೆಲದ ಸೆಳೆತದಿಂದ ತಮ್ಮೂರಿಗೆ ಹಿಂತಿರುಗಿ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಜಮೀನಿನಲ್ಲಿ ವಿದೇಶಿ ತಳಿಯ ಹಣ್ಣುಗಳು, ಔಷಧ ಸಸ್ಯಗಳನ್ನು ಬೆಳೆಯುವ ಜೊತೆಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಲಾಗಿದೆ. ಮಾರುಕಟ್ಟೆಯ ಮೌಲ್ಯವರ್ಧನೆ ಅರಿತು ವ್ಯವಸಾಯದಲ್ಲಿ ನಿರತರಾಗಿರುವುದಾಗಿ ತಿಳಿಸಿದರು. ಇನ್ನು ಕೃಷಿಯಲ್ಲಿ ದುಪ್ಪಟ್ಟು ಅರ್ನಿಂಗ್ಸ್ನ ಮಾಡ್ಬೋದು. ಈಗ ಏನು ಬರ್ತಾ ಇದೆ ಅದನ್ನು ಡಬಲ್ ಮಾಡ್ಬೋದು. ನಾನು ನನ್ನ ವೃತ್ತಿಯಲ್ಲಿ ಎಷ್ಟು ಸಂಪಾದನೆ ಮಾಡ್ತಿದ್ದೆ ಅಷ್ಟೂ ಕೂಡ ನಾನು ನಮ್ಮ ಜಮೀನಲ್ಲೇ ಸಂಪಾದನೆ ಮಾಡ್ಬೋದು. ಮುಂದೊಂದು ದಿವಸ ನನ್ನಲ್ಲಿ 60-70 ವೆರೈಟಿ ಹಣ್ಣಿನ ಗಿಡಗಳಿದೆ. ನಮ್ಮಲ್ಲಿ ಬೆಳೆದಂತಹ ಎಲ್ಲ ಪದಾರ್ಥಗಳನ್ನು ನೇರ ಮಾರುಕಟ್ಟೆ, ಅಂದರೆ ಯಾವುದೇ ಮಧ್ಯವರ್ತಿ ಇಲ್ಲದೆ ಡೈರೆಕ್ಟ್ ಕನ್ಸ್ಯೂಮರ್ಗೆ ಸಪ್ಲೈ ಮಾಡ್ತಾಯಿದ್ದೀವಿ. ರೈತ ನಾಗಭೂಷಣ್ ಬಾಳೆ ತೋಟ ರೋಗಬಾಧೆಯಿಂದ ಬಳಲುತ್ತಿತ್ತು. ಸಾವಯವ ಕೃಷಿಕ ಯೋಗೇಶ್ ಅವರಿಂದ ಪಡೆದ ಎರೆಜಲದಿಂದ ರೋಗ ನಿವಾರಣೆಯಾಗಿ ಉತ್ತಮ ಫಸಲು ಬರುತ್ತಿದೆ ಎಂದರು. ಈ ವರ್ಮಿ ಕಾಂಪೋಸ್ಟು ಮತ್ತು ಪಂಚಗವ್ಯ ಮತ್ತು ವರ್ಮಿ ವಾಶು ಇವನ್ನೆಲ್ಲ ತೊಗೊಂಡು ಈ ಗಿಡಗಳಿಗೆ ಹಾಕಿದಾಗ ಗಿಡ ಮೊದಲು ಚೆನ್ನಾಗಿರಲಿಲ್ಲ, ಆಗ ತೂಕನೂ ಬರ್ತಿರಲಿಲ್ಲ, ಅದು ಗೊನೆನೂ ಅಷ್ಟು ಚೆನ್ನಾಗಿರಲಿಲ್ಲ. ಈಗ ಅದು ವರ್ಮಿ ಕಾಂಪೋಸ್ಟೆಲ್ಲ ಹಾಕಿದ್ಮೇಲೆ ಈಗ ಒಂದು 6 ತಿಂಗಳಿಂದ ಭಾಳ ಚೆನ್ನಾಗಿ ಬರ್ತಾಯಿದೆ. ಗಿಡ ಮಾತ್ರ ಹಸಿರಿಗೆ ಭಾಳ ಚೆನ್ನಾಗಿದೆ ಅದು, ಮತ್ತು ರೋಗ ಇಲ್ಲ. ಇನ್ನೋರ್ವ ರೈತ ಗುಳಿಪುರ ಬಿ ನಂದೀಶ್ ಎರೆಜಲ ಹಾಗೂ ಎರೆಹುಳುವಿನ ಗೊಬ್ಬರ ತಯಾರಿ, ಸುಸ್ಥಿರ ಬೇಸಾಯ ಪದ್ಧತಿ ಅಳವಡಿಕೆ ಮಾಡಿಕೊಂಡಿರುವುದರಿಂದ ಬಾಳೆ ಉತ್ತಮ ಫಸಲು ನೀಡಿದೆ ಎಂದರು. ಯೋಗೇಶ್ ಅವರ ಜಮೀನಿನಲ್ಲಿ ಸಾವಯವ ಕೃಷಿಯಿಂದ ಎರೆಜಲವನ್ನು ಬಳಸಿ ಮತ್ತು ಗೋಕೃಪಾಮೃತವನ್ನು ಬಳಸಿ, ಪಂಚಗವ್ಯವನ್ನು ಬಳಸಿ ಏಲಕ್ಕಿ ಬಾಳೆ, ನಂಜನಗೂಡಿನ ರಸಬಾಳೆ, ಪಚ್ಚಬಾಳೆಯನ್ನು ಬೆಳೆಯುತ್ತಾರೆ. ನಾವು ಅದನ್ನು ಪ್ರತಿ ತಿಂಗಳು ನಾವು ಅವ್ರ ತೋಟದಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀವಿ. ಅವರ ತೋಟದ ಬಾಳೆಹಣ್ಣು ಬಹಳ ಸ್ವಾದಿಷ್ಟಕರವಾಗಿ ಸಿಹಿಯಾಗಿರುತ್ತೆ, ಭಾಳ ಆರೋಗ್ಯಕ್ಕೆ ಉತ್ತಮವಾದಂತ ತಿಳಿದು ನಾವು ಪ್ರತಿ ತಿಂಗಳು ಅವರಲ್ಲೇ ಹೋಗಿ ನಾವು ಪರ್ಚೇಸ್ ಮಾಡ್ತೀವಿ. ಕೃಷಿ ವಿಜ್ಞಾನ ಕೇಂದ್ರದ ವಿದ್ಯಾರ್ಥಿ ಡಿಜೆ ರಕ್ಷಿತಾ ಯೋಗೇಶ್ ಅವರ ತೋಟದಲ್ಲಿ ಸುಸ್ಥಿರ ಬೇಸಾಯ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಜೊತೆಗೆ ಭೂಮಿಯ ಫಲವತ್ತತೆ ಕಾಪಾಡಲು ಹಲವು ಕ್ರಮಗಳನ್ನು ಅನುಸರಿಸಿದ್ದಾರೆ ಎಂದು ಹೇಳಿದರು. ನಾವು ಇವ್ರ ಫಾರ್ಮ್ನ ವಿಸಿಟ್ ಮಾಡಿದಾಗ ನಮ್ಗೆ ಅನಿಸಿದ್ದೇನೆಂದರೆ ಅಲ್ಲಿನ ಸಾಯಿಲ್ ಕ್ವಾಲಿಟಿ, ಮೊದಲು ಇವ್ರು ಬಂದಾಗ ಅಲ್ಲಿದ್ದ ಸಾಯಿಲ್ ಕ್ವಾಲಿಟಿ ತುಂಬ ಕಡಿಮೆ ಇತ್ತು. ಆದರೆ ಇವರು ನ್ಯಾಚುರಲ್ ಫಾರ್ಮಿಂಗ್ನ ಅಡಾಪ್ಟ್ ಮಾಡ್ಕೊಂಡಿದ್ರಿಂದ ಅದು ಸಾಯಿಲ್ ಕ್ವಾಲಿಟಿ ಹೇಗೆ ವರ್ಷದಿಂದ ಇನ್ಕ್ರೀಸ್ ಆಗ್ತಿದೆ ಅಂತ ನಾವು ನೋಡ್ಬೋದು. ನ್ಯಾಚುರಲ್ ಫಾರ್ಮಿಂಗಿಂದ ನೆಕ್ಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೂಡ ಶಿಫ್ಟ್ ಆದರೆ ಅವ್ರು ಹೇಗೆ ಪ್ರೊಡಕ್ಟಿವಿಟಿನೂ ಇನ್ಕ್ರೀಸ್ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಸಾಯಿಲ್ ಕ್ವಾಲಿಟಿ ಏನಾಗಿದೆ ಅದು ಕೂಡ ಇಯರ್ಸ್ ಆದಮೇಲೆ ಇನ್ಕ್ರೀಸ್ ಆಗ್ತಿದೆ. ವಿದ್ಯಾರ್ಥಿ ಅಂಕಿತ್ ರೈತ ಯೋಗೇಶ್ ಅವರ ಸಾವಯವ ಕೃಷಿಯಲ್ಲಿನ ಸಾಧನೆ ರೈತ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ನಾವು ಅವ್ರಿಗೆ ನೋಡಿ ಕಲ್ತಿದ್ದೇನೆಂದರೆ, ನಾವು ಒಂದ್ಸಲ ಕೃಷಿಯನ್ನು ಕಲ್ತಿದ ಮೇಲೆ ನಾವು ಬೇರೆ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ನಮ್ಮ ಹೊಲದಲ್ಲೇ ನಾವೇ ಬೇಕಾದಷ್ಟು ಲಾಭ ಮಾಡ್ಬೋದು. ಹಂಗೆ ನಮ್ಗೆ ಏನು ದಿನನಿತ್ಯ ಏನು ಬೇಕಾಗುತ್ತೆ, ಆಹಾರ ಆಗಲಿ ಎಲ್ಲ ನಮ್ಮ ತೋಟದಲ್ಲೇ ತಯಾರಿಕೆ ಮಾಡಿಕೊಳ್ಳಬಹುದು, ಆರಾಮಾಗಿ ಜೀವನ ಸಾಗಿಸಬಹುದು. ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಯೋಗೇಶ್ ರೈತ ಯೋಗೇಶ್ ವಿಜ್ಞಾನಿಗಳ ಸಲಹೆ ಪಡೆದು ಸಾಂಪ್ರದಾಯಿಕ ಸುಸ್ಥಿರ ಸಮಗ್ರ ಬೇಸಾಯ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಯೋಗೇಶ್ ಅವರಿಂದ ಎರೆಜಲ, ಪಂಚಗವ್ಯವನ್ನು ವಿಶ್ವವಿದ್ಯಾಲಯವು ಖರೀದಿಸಿ ಇತರೆ ರೈತರಿಗೆ ಪೂರೈಕೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಫ್ರೂಟ್ ಹಾಕಿದ್ದಾರೆ, ಇವೆಲ್ಲ ವಿಶೇಷವಾದ ಹಣ್ಣುಗಳು, ಇವೆಲ್ಲ ಸಾವಯವಕ್ಕೆ ಬಹುವಾರ್ಷಿಕ ಆಗಿರೋದ್ರಿಂದ ಸಾವಯವ ಪರಿಕರಗಳಿಗೆ ಇವರು ಮಾಡ್ತಾ ಇರ್ತಕ್ಕಂಥ ಎರೆಜಲ ಮತ್ತು ಪಂಚಗವ್ಯ ಮತ್ತು ಎರೆಗೊಬ್ಬರ ಇದೇನು ಉಪಯೋಗಿಸ್ತಾ ಇದ್ದಾರೆ, ಇದಕ್ಕೆ ಉತ್ತಮವಾದಂಥ ಪ್ರತಿಕ್ರಿಯೆ ನೀಡಿ ಗುಣಮಟ್ಟದ ಉತ್ಪನ್ನಗಳನ್ನು ಕೊಡ್ತಾ ಇದೆ. ಅದಕ್ಕೆ ನಿದರ್ಶನ ಅಂತಂದರೆ ಇವ್ರಿಗೆ ಮಾರುಕಟ್ಟೆ. ಈಗಾಗಲೇ ಇವರು ಸಾವಯವ ಮಾರುಕಟ್ಟೆನ ಸ್ಥಾಪನೆ ಮಾಡಿ ಸಂಜೀವಿನಿ ಅನ್ನೋ ಒಂದು ಲೇಬಲ್ನಲ್ಲಿ ಬೆಂಗಳೂರಿನಲ್ಲಿ
ಸಾಮಾನ್ಯವಾಗಿ ಡಿಮ್ಯಾಂಡ್ ಬೇಸಿಸಲ್ಲಿ ಆರ್ಡರ್ ಮೇಲ್ಗಡೆ ಗುಂಪುಗಳನ್ನು ಸ್ಥಾಪಿಸಿದ್ದಾರೆ ಮತ್ತು ನಮ್ಮಿಂದನೂ ಕೂಡ ಇವರಿಗೆ ಸಹಕಾರ ಇದೆ. ಕೃಷಿಯನ್ನು ನಂಬಿ ಕೆಲಸ ಮಾಡಿದರೆ ಯಶಸ್ಸು ಕಾಣಬಹುದು ಎಂಬುದನ್ನು ರೈತ ಯೋಗೇಶ್ ತೋರಿಸಿಕೊಟ್ಟಿದ್ದಾರೆ. ಈ ಮೂಲಕ ಯುವ ಸಮುದಾಯಕ್ಕೂ ಮಾದರಿಯಾಗಿದ್ದಾರೆ. ಜರ್ಮನಿಯ ಮ್ಯೂನಿಚ್ನಲ್ಲಿ ನಡೆದ ಐಎಸ್ಎಸ್ಎಫ್ ವಿಶ್ವಕಪ್ನ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ಫೈನಲ್ನಲ್ಲಿ ಭಾರತದ ಸುರುಚಿ ಸಿಂಗ್ ಚಿನ್ನದ ಪದಕ ಗೆದ್ದಿದ್ದಾರೆ. ಅವರು ನಿನ್ನೆ ಫ್ರಾನ್ಸ್ನ ಕ್ಯಾಮಿಲೆ ಜೆಡ್ರೆಜೆಸ್ಕಿ ಅವರನ್ನು 0.2 ಅಂಕಗಳ ಅಂತರದಿಂದ ಸೋಲಿಸಿ ಒಟ್ಟು 241.9 ಅಂಕಗಳನ್ನು ಗಳಿಸಿದರು. ಚೈನಾದ ಯಾವೋ ಕ್ಯುಯಾನುಸ್ನ 221.7 ಅಂಕಗಳೊಂದಿಗೆ ಕಂಚಿನ ಪದಕ ಪಡೆದರು. 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಸುರುಚಿ ಅವರ ಸತತ 3ನೇ ವೈಯಕ್ತಿಕ ಚಿನ್ನದ ಪದಕ ಇದಾಗಿದೆ. ಸ್ಪರ್ಧೆಯಲ್ಲಿ ಭಾರತ 3 ಪದಕಗಳನ್ನು ಗಳಿಸಿದ್ದು ಅಂಕಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಇರಾನ್ ಇಸ್ರೇಲ್ ಬಿಕ್ಕಟ್ಟು ನಿವಾರಣೆ ಕುರಿತು ಚರ್ಚೆ. ಏರ್ ಇಂಡಿಯಾ ವಿಮಾನ ಪತನ ಹಿನ್ನೆಲೆ ಭವಿಷ್ಯದಲ್ಲಿ ದುರಂತ ತಪ್ಪಿಸಲು ಉನ್ನತ ಮಟ್ಟದ ಸಮಿತಿ ರಚನೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಫ್ರಾನ್ಸ್ ಭೇಟಿ. ಯುರೋಪಿಯನ್ ಒಕ್ಕೂಟಗಳ ಜೊತೆಗಿನ ಸಹಭಾಗಿತ್ವ ಬಲವರ್ಧನೆಗೆ ಪ್ರತಿಪಾದನೆ. ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಯಾದಗಿರಿ ಪ್ರವಾಸ. 416 ಕೋಟಿ ರೂಪಾಯಿಗಳ ವಿವಿಧ ಯೋಜನೆಗೆ ಚಾಲನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.